ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು 25/7/2026 ಜುಲೈ ಮಾಹ. ಇಂದಿನ ಪಂಚಾಂಗ ಮತ್ತು ಪಂಚಾಂಗದೊಂದಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನೋಡುವ ಒಂದು ಸಮಯ. ಎಲ್ಲವನ್ನು ನೋಡೋಣ. ಇಂದಿನ ಪಂಚಾಂಗದ ವಿವರ: ಶ್ರೀಶಕ 1948, ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನದ ವರ್ಷ ಋತು ಆಷಾಢ ಶುಕ್ಲ ಏಕಾದಶಿ ಶನಿವಾರ. ಆಷಾಢ ಮಾಸದಲ್ಲಿನ ಏಕಾದಶಿ ಶನಿವಾರ. ಜ್ಯೇಷ್ಠ ನಕ್ಷತ್ರ ಇಂದ್ರನ ಅಧಿಪತ್ಯದ ನಕ್ಷತ್ರ. ನಾಯಕತ್ವ, ಧೈರ್ಯ, ಜವಾಬ್ದಾರಿ ಮತ್ತು ಆತ್ಮವಿಶ್ವಾಸದ ಸಂಕೇತ. ಬ್ರಹ್ಮಯೋಗ ಇರೋದ್ರಿಂದ ಜ್ಞಾನಾರ್ಜನೆ, ವೇದಾಧ್ಯಯನ, ಧಾರ್ಮಿಕ ಕಾರ್ಯಗಳು, ಜಪ ಹಾಗೂ ಧ್ಯಾನಗಳಿಗೆ ಅತ್ಯಂತ ಶುಭಕರವಾದ ಯೋಗ. ಇನ್ನು ಭದ್ರ ವಿಷ್ಟೀಕರಣ, ನಂತರ ಭವಕರಣನೂ ಬರುತ್ತೆ. ವಿಷ್ಟೀಕರಣದಲ್ಲಿ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಭವಕರಣವು ಪೂಜೆ, ದಾನ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಅನುಕೂಲಕರವಾಗಿದೆ. ಈ ಸೌರಮಾನದಲ್ಲಿ ಇದು ಕಟಕ ಮಾಸ 9ನೇ ದಿನ. ಈ ಮಾಸ ಭಕ್ತಿ, ಕುಟುಂಬ ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆಗೆ ಮನಸ್ಸನ್ನು ಕೊಂಡೊಯ್ಯುವ ಕಾಲ. ಸೂರ್ಯದ ಉದಯ ಬೆಳಗ್ಗೆ 5:59 ಸೂರ್ಯಾಸ್ತಮಾನ ಸಂಜೆ 7:06 ರಾಹುಕಾಲ ಬೆಳಗ್ಗೆ 9:13 10:52 ಇರುತ್ತೆ. ಈ ರಾಹುಕಾಲದ ಸಮಯದಲ್ಲಿ ಯಾವುದೇ ಹೊಸದು ಮತ್ತು ಶುಭ ಕಾರ್ಯ ಆರಂಭಗಳನ್ನು ಸಾಧ್ಯವಾದಷ್ಟು ಮುಂದೂಡುವುದು ಒಳಿತು. ಮಾಡಲೇಬೇಕಂತ ಕೆಲಸಗಳು ಮಾಡಿದ್ರೆ ತೊಂದರೆ ಏನಿಲ್ಲ. ಈ ರೀತಿ ಇಂದು 3 ಆಚರಣೆಗಳು ಮುಖ್ಯವಾದವು. ಆ ಆಚರಣೆಗಳನ್ನು ನೋಡೋಣ. ಮೊದಲಿಗೆ ಸರ್ವತ್ರ ಪ್ರಥಮ ಏಕಾದಶಿ. ಈ ಆಷಾಢ ಶುಕ್ಲ ಏಕಾದಶಿಯನ್ನು ಮೊದಲ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಥವಾ ಹರಿಶಯನಿ ಏಕಾದಶಿ ಅಂತ ಕರೀತಾರೆ. ಈ ದಿನದಿಂದ ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಪ್ರವೇಶಿಸುತ್ತಾನೆ ಅಂತ ಪುರಾಣ ಪ್ರಸಿದ್ಧ ಕಥೆ ಇದೆ. ಚಾತುರ್ಮಾಸ್ಯದ ಆರಂಭವೂ ಇದೇ ದಿನದಿಂದ ಆಗುತ್ತದೆ. ಉಪವಾಸ, ವಿಷ್ಣು ಸಹಸ್ರನಾಮ ಪಾರಾಯಣ, ಗೀತಾ ಪಠಣ ಮತ್ತು ನಾಮಸ್ಮರಣೆ ಮಾಡುವುದರಿಂದ ವಿಶೇಷ ಪುಣ್ಯ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಇನ್ನು ಗೋಪದ್ಮ ಚಾತುರ್ಮಾಸ್ಯ ವ್ರತ. ಗೋಪದ್ಮ ಚಾತುರ್ಮಾಸ್ಯ ವ್ರತ ಇದೆಯಲ್ಲ, ಇದು ವೈಷ್ಣವ ಸಂಪ್ರದಾಯದಲ್ಲಿ ಬಹಳ ಪ್ರಮುಖವಾದ ವ್ರತ. ಗೋವಿನ ಹೆಜ್ಜೆಯ ಆಕಾರದಲ್ಲಿ ಅಂದರೆ ಗೋಪದ್ಮ ರಂಗೋಲಿ ಅಥವಾ ಮಂಡಲ ರಚಿಸಿ ಶ್ರೀಹರಿಯನ್ನು ಪೂಜಿಸಲಾಗುತ್ತದೆ. ಈ ವ್ರತ ಭಕ್ತಿ, ಸಂಯಮ, ಸಾತ್ವಿಕ ಜೀವನ ಹಾಗೂ ಶ್ರೀಹರಿಯ ಅನುಗ್ರಹವನ್ನು ಪಡೆಯಲು ಆಚರಿಸಲಾಗುತ್ತೆ. ಚಾತುರ್ಮಾಸ್ಯದ 4 ತಿಂಗಳುಗಳಲ್ಲಿ ಒಂದು ನಿಯಮಬದ್ಧ ಜೀವನ ನಡೆಸುವ ಸಂಕಲ್ಪವನ್ನು ಈ ದಿನ ಮಾಡಲಾಗುತ್ತದೆ. ಇದು ಗೋಪದ್ಮ ಚಾತುರ್ಮಾಸ್ಯ ವ್ರತ. ಇನ್ನು ಮುಂದಿನ ಆಚರಣೆ ತಪ್ತ ಮುದ್ರಾಧಾರಣೆ ಅಂತಕ್ಕಂಥದ್ದು. ವೈಷ್ಣವ ಸಂಪ್ರದಾಯದಲ್ಲಿ, ವೈಷ್ಣವ ಹಾಗೂ ಮಾಧ್ವ ಸಂಪ್ರದಾಯಗಳಲ್ಲಿ ಒಂದು ಮಹತ್ವದ ಆಚರಣೆ. ಶಂಖ, ಚಕ್ರ ಈ ಚಿಹ್ನೆಗಳನ್ನು ತಪ್ತಗೊಳಿಸಿ ಅಂದರೆ ಬಿಸಿ ಮಾಡಿ ಭುಜಗಳ ಮೇಲೆ ಧರಿಸಲಾಗುತ್ತೆ. ಇದು ಕೇವಲ ಬಾಹ್ಯ ಗುರುತಿನ ಸೂಚಕವಲ್ಲ, ನಾನು ಶ್ರೀಮನ್ನಾರಾಯಣನ ದಾಸಾನುದಾಸನು ಎಂಬ ಆತ್ಮ ಸಮರ್ಪಣೆಯ ಸಂಕೇತ. ವೈಷ್ಣವ ಧರ್ಮ ಮೇಲಿನ ನಿಷ್ಠೆ, ಭಕ್ತಿ ಹಾಗೂ ಶರಣಾಗತಿಯನ್ನು ಇದು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ಬೇಕು. ಇನ್ನು ಇಂದಿನ ಸುಭಾಷಿತ: ನಾರಾಯಣ ಪರಾದೇ ವೇದಾಹ, ನಾರಾಯಣ ಪರಾಕ್ಷರಾಹ, ನಾರಾಯಣ ಪರಾಮುಕ್ತಿ, ನಾರಾಯಣ ಪರಾಗತಿ ಅಂತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾದ ಸುಭಾಷಿತ. ವೇದಗಳ ಗುರಿ ನಾರಾಯಣ, ಅಕ್ಷರಾಹ ಅಕ್ಷರಗಳ ಗುರಿ ನಾರಾಯಣ, ಮುಕ್ತಿ ಮೋಕ್ಷದ ಗುರಿ ನಾರಾಯಣ, ಪರಾಗತಿ ಪರಮಗತಿಯೂ ನಾರಾಯಣನೇ ಆಗಿರುತ್ತಾನೆ ಅಂತಕ್ಕಂಥದ್ದು ಇಂದಿನ ಸುಭಾಷಿತ. ಇಂದಿನ ಸಂದೇಶ: ಭಕ್ತಿ ಅಂದರೆ ಕೇವಲ ಆಚರಣೆಗಳಲ್ಲ,
ಅದು ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ಶರಣಾಗತಿಯಾಗಿದೆ. ಏಕಾದಶಿಯ ಉಪವಾಸ, ನಾಮಸ್ಮರಣೆ, ಸತ್ಕಾರ್ಯಗಳು ಇವೆಲ್ಲವೂ ಕೂಡ ಮನಸ್ಸನ್ನು ಶುದ್ಧಗೊಳಿಸಿ ಜೀವನವನ್ನು ಉನ್ನತಗೊಳಿಸುತ್ತವೆ ಅಂತಕ್ಕಂಥದ್ದು. ಇಷ್ಟು ಮಾಹಿತಿಯೊಂದಿಗೆ ಇಂದಿನ ದೈನಂದಿನ ಪಂಚಾಂಗವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ.